ಸ್ನೇಹಿತರೆ, ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಬಂತು. 5 ಗ್ಯಾರಂಟಿಗಳು ಇನ್ನು ಮುಂದೆ ಸಿಗಲ್ಲ ರಾಜ್ಯದ ಜನರಿಗೆ. ಬಿಗ್ ಶಾಕಿಂಗ್ ನ್ಯೂಸ್. ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಭರ್ಜರಿ ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಸ್ನೇಹಿತರೆ, ಇದರಿಂದ ರಾಜ್ಯದ ಜನರಿಗೆ ಬಹಳಷ್ಟು ಅನುಕೂಲಗಳಾಗಿದ್ವು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಮಹಿಳೆಯರಿಗಂತೂ ಯಾರಿಗಾಯ್ತೋ ಗೊತ್ತಿಲ್ಲ ಲಾಭ, ಮಹಿಳೆಯರಿಗಂತೂ ಬಹಳಷ್ಟು ಅನುಕೂಲ ಆಗಿತ್ತು. ಯಾಕಂದ್ರೆ ಪ್ರತಿ ತಿಂಗಳ 2,000, ಅದ್ರ ಜೊತೆಗೆ 5 kg ಅಕ್ಕಿ ಹಣ, ಸೊ ಅದ್ರ ಜೊತೆಗೆ ಏನು ಉಚಿತವಾಗಿ ಸಾರಿಗೆ ವ್ಯವಸ್ಥೆ, ಸೊ ಈ ರೀತಿಯಾಗಿ ಹಲವಾರು ಒಂದು ಬೆನಿಫಿಟ್ ಗಳನ್ನ ಈ ಒಂದು 5 ಗ್ಯಾರಂಟಿಗಳಿಂದ ಸಿಕ್ಕಿತ್ತು. ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಏನು ರಾಜ್ಯ ಸರ್ಕಾರದ ಹೊಸ ಘೋಷಣೆ ಏನಿದೆ, 5 ಗ್ಯಾರಂಟಿಗಳು ಬಂದ್. ಇನ್ನು ಮುಂದೆ ಯಾವುದೇ 5 ಗ್ಯಾರಂಟಿಗಳು ನಿಮಗೆ ಸಿಗೋದಿಲ್ಲ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ರಾಜ್ಯದ ಪ್ರತಿಯೊಬ್ಬ ಜನರು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಒಂದು ಡೀಟೇಲ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಜೊತೆಗೆ ಆದಷ್ಟು ಮಂದಿಗೆ, ಎಷ್ಟು ಮಂದಿಗೆ ಆಗುತ್ತೆ ಅಷ್ಟು ಮಂದಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿಬಿಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಒಂದು ದೊಡ್ಡ ಘೋಷಣೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳ ರುಚಿಯನ್ನ ಕಂಡಿದ್ರು. ಈಗ ಇದಕ್ಕಿದ್ದಂತೆ 5 ಗ್ಯಾರಂಟಿಗಳು ಬಂದಂದ್ರೆ ಏನ್ ಪರಿಸ್ಥಿತಿ ಆಗ್ಬಹುದು, ನೀವೇ ಆಲೋಚನೆ ಮಾಡಿ. ಯಾಕಂದ್ರೆ ಈಗ ಆಲ್ರೆಡಿ ಕೆಲವೊಂದು ಮಾಧ್ಯಮಗಳಲ್ಲೆಲ್ಲ ಬರ್ತಾ ಉಂಟು, ಏನಪ್ಪಾ ಅಂತಂದ್ರೆ 5 ಗ್ಯಾರಂಟಿಗಳು ಇನ್ ಮುಂದೆ ನಿಮಗೆ ಸಿಗೋದಿಲ್ಲ ಅಂತ. ಸ್ನೇಹಿತರೆ, ಇದರ ಒಂದು ಸತ್ಯ ಅಸತ್ಯತೆ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈ 5 ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ವಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಈ ಒಂದು 5 ಗ್ಯಾರಂಟಿಗಳಿಂದ ಬಡವರಿಗಾಗಿರ್ಬೋದು ಬಹಳಷ್ಟು ಅನುಕೂಲಗಳಾಗಿದ್ವು. ಈಗ ಇದಕ್ಕಿದ್ದಂತೆ ಈ ಒಂದು 5 ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಬಂದ್ ಮಾಡೋದಕ್ಕೆ ಹೊಂಟಿದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡುತ್ತಾ ರಾಜ್ಯ ಸರ್ಕಾರ, ಇದನ್ನ ಅನೌನ್ಸ್ ಮಾಡಿದಾರ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಆದಂತ ಮಾಹಿತಿಯನ್ನ, ಕ್ಲಿಯರ್ ಆದಂತ ಪಿಕ್ಚರ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇಲ್ಲಿ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿಲ್ಲ ನಿಮ್ಗೆ. ಯಾಕಪ್ಪ ಅಂತಂದ್ರೆ 5 ಗ್ಯಾರಂಟಿಗಳನ್ನ ಇನ್ನು ಹೆಚ್ಚಿಗೆ ಬೆನಿಫಿಟ್ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ 2,000 ಬದಲು 5,000 ಕೊಡ್ತೀವಿ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಒಳ್ಳೆ ಬೆನಿಫಿಟ್ ಗಳನ್ನ, ಅಂದ್ರೆ ಇನ್ನು ಬೇರೆ ಬೇರೆ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಅದರಲ್ಲಿ ಅಂತ ಪರಿಸ್ಥಿತಿಯಾಗ ಈಗ 5 ಗ್ಯಾರಂಟಿಗಳು ಬಂದ್ ಆಗ್ತಾವಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ ಸ್ನೇಹಿತರೆ. ಯಾಕಂದ್ರೆ ಯಾವ್ದಾದ್ರು ಒಂದು ಮಾಹಿತಿ ನಿಮಗೆ ಬಂದಿರಬಹುದು, 5 ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಬಂದ್ ಆಗುವಂತ ಸಾಧ್ಯತೆಗಳು ಇಲ್ಲ. ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ನಮ್ಮ ಸರ್ಕಾರ ಇರೋವರೆಗೂ ನಾವು 5 ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನೀಟಾಗಿ ತಿಳಿಸಿದೆ. ಮತ್ತೆ ಅದೇ ಮಾಹಿತಿ ಇನ್ನು ಮುಂದೆನೂ ಇರುತ್ತೆ ಅಂತ ಮುಖ್ಯಮಂತ್ರಿಗಳೇ ಖುದ್ದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ನಿಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇನ್ನೂ ಹೆಚ್ಚಿನ ಒಂದು ಗ್ಯಾರಂಟಿಗಳನ್ನ ಕೊಡ್ತೀವಿ, 2,000 ಬದಲು 5,000 ಕೊಡ್ತೀವಿ, ಮತ್ತೆ ಇತರೆ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರನೇ ಮುಂದೆ ನಿಂತ್ಕೊಂಡು ಹೇಳಿದೆ. ಸೊ ಆದ್ರೆ ಯಾವುದೇ ಕಾರಣಕ್ಕೂ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಏನು ಕೆಲವೊಂದು ಮಾಧ್ಯಮಗಳಲ್ಲಿ ಮಾಹಿತಿ ಬರ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಏನು ಇದು ನಿಜ ಅಲ್ಲ. ಯಾಕಂದ್ರೆ ಯಾವುದೇ ಒಂದು ರಾಜ್ಯ ಸರ್ಕಾರ ಒಂದು ಆದೇಶವಾಗ್ಲಿ, ಯಾವುದೇ ಒಂದು ನ್ಯೂಸ್ ಅನ್ನ ಹೊರಡಿಸಿಲ್ಲ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳಿರ್ತವೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುವವರೆಗೂ 5 ಗ್ಯಾರಂಟಿಗಳು ಕಂಟಿನ್ಯೂ ಆಗಿ ಮುಂದುವರಿತಾವ ಅಂತ ಹೇಳ್ತಾ ಇದೀನಿ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ರಾಜ್ಯದ ಜನರು ಅಂತ ಹೇಳ್ತಾ ಇದೀನಿ ನಿಮಗೆ.